ಜೊತೆಗೆ ಈಗ ಬಿಜೆಪಿ ಕೆಂಡಾಮಂಡಲ ಆಗಿದೆ. ದೇವರು ಮಾಡೋದಾಗಿದ್ರೆ ನೀವೇನಕ್ಕೆ ಆಡಳಿತ ಪಕ್ಷದಲ್ಲಿ ಕೂತಿದ್ದೀರಿ ಅನ್ನುವಂತಹ ಮಾತಿನ ಮೂಲಕ ಚಾಟಿ ಬೀಸುವಂತ ಕೆಲಸ ಈಗ ವಿಪಕ್ಷದಿಂದ ಆಗ್ತಾ ಇದೆ. ದೇವರು ಬಂದರೂ ಕೂಡ ಬೆಂಗಳೂರಿನ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇದನ್ನ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಹೇಳಬೇಕಾಗಿತ್ತು. ದೇವರು ಯಾರು ಜನರು ಯಾರು ಅನ್ನೋದನ್ನ ತೋರಿಸ್ತಿದ್ವಿ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಡಿ.ಕೆ.ಶಿ ಅವರ ಈ ಹೇಳಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬ್ರ್ಯಾಂಡ್ ಬೆಂಗಳೂರು ಅಂದವ್ರು ಏನ್ ಮಾಡ್ತಿದ್ದಾರೆ, ದೇವರು ಮಾಡೋದಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಬೆಂಗಳೂರಿಗೆ ಒಂದು ಪೈಸೆನೂ ಸಿಗ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಗಿದ್ರೆ ಬಿಜೆಪಿಯ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ಬನ್ನಿ ಕೇಳೋಣ. ಒಂದ್ ಕಡೆ ಕಸದ ರಾಶಿ ಗೋಪುರದ ರೀತಿ ಸಿಟಿ ಮಾರ್ಕೆಟ್ ಇಂದ ಹಿಡಿದು ಎಲ್ಲ ಮಾರ್ಕೆಟ್ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿದೆ. ಅದರ ಜೊತೆಗೆ ಏನು ಈ ಸರ್ಕಾರ ಪ್ರಾರಂಭದಲ್ಲಿ ಬಂದಾಗ ಬೆಂಗಳೂರಿಗೆ ಒಂದು ದೊಡ್ಡ ಕನಸನ್ನ ಕೊಟ್ಟಿದ್ರು. ಬೆಂಗಳೂರನ್ನ ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನ ನಾವು ತೋರಿಸ್ತೀರಿ ಅಂಥೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. ಈಗ ಅದೇ ವ್ಯಕ್ತಿ, ಅದೇ ಮಂತ್ರಿ, ಅದೇ ಉಸ್ತುವಾರಿ ಮಂತ್ರಿ ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ತಗ ಅಂತ. ಯಾವ ದೇವ್ರು ಹೇಳಿದ್ದು? ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ? ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ದರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ದರೆ ದೇವ್ರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತಿದ್ದರೆ ಖಂಡಿತವಾಗಿಯೂ ಸುಧಾರಿಸ್ಬೋದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ನಿನ್ನೆ ದಿನ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೂ 2-3 ವರ್ಷಗಳು ಕಳೆದರೂ ಸಹ ಆ ಭಗವಂತನೇ ಭೂಮಿಗೆ ಅವತರಿಸಿ ಬಂದರೂ ಸಹ ಈ ಬೆಂಗಳೂರನ್ನು ಉದ್ಧಾರ ಮಾಡೋದಕ್ಕಾಗೋದಿಲ್ಲ. ಈ ಮಾತನ್ನು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ನೆನ್ನೆ ಹೇಳಿರ್ತಕ್ಕಂಥದ್ದು. ಯಾವ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅಂಥ ಸಚಿವರ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಭಾಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು, ಇವ್ರನ್ನ ತೆಗೆದಾಕಬೇಕು ಅನ್ನೋವಂಥದ್ದು ಎಲ್ಲ ಒಂದು ಕಡೆ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ 1 ರೂಪಾಯಿ ಹಣ ಸಿಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅದರ ಪ್ರತಿಫಲವಾಗಿ ಬೆಂಗಳೂರಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ. ಜೊತೆಗೆ ಈಗ ಬಿಜೆಪಿ ಕೆಂಡಾಮಂಡಲ ಆಗಿದೆ. ದೇವರು ಮಾಡೋದಾಗಿದ್ರೆ ನೀವೇನಕ್ಕೆ ಆಡಳಿತ ಪಕ್ಷದಲ್ಲಿ ಕೂತಿದ್ದೀರಿ ಅನ್ನುವಂತಹ ಮಾತಿನ ಮೂಲಕ ಚಾಟಿ ಬೀಸುವಂತ ಕೆಲಸ ಈಗ ವಿಪಕ್ಷದಿಂದ ಆಗ್ತಾ ಇದೆ. ದೇವರು ಬಂದರೂ ಕೂಡ ಬೆಂಗಳೂರಿನ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇದನ್ನ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಹೇಳಬೇಕಾಗಿತ್ತು. ದೇವರು ಯಾರು ಜನರು ಯಾರು ಅನ್ನೋದನ್ನ ತೋರಿಸ್ತಿದ್ವಿ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಡಿ.ಕೆ.ಶಿ ಅವರ ಈ ಹೇಳಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬ್ರ್ಯಾಂಡ್ ಬೆಂಗಳೂರು ಅಂದವ್ರು ಏನ್ ಮಾಡ್ತಿದ್ದಾರೆ, ದೇವರು ಮಾಡೋದಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಬೆಂಗಳೂರಿಗೆ ಒಂದು ಪೈಸೆನೂ ಸಿಗ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಗಿದ್ರೆ ಬಿಜೆಪಿಯ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ಬನ್ನಿ ಕೇಳೋಣ. ಒಂದ್ ಕಡೆ ಕಸದ ರಾಶಿ ಗೋಪುರದ ರೀತಿ ಸಿಟಿ ಮಾರ್ಕೆಟ್ ಇಂದ ಹಿಡಿದು ಎಲ್ಲ ಮಾರ್ಕೆಟ್ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿದೆ. ಅದರ ಜೊತೆಗೆ ಏನು ಈ ಸರ್ಕಾರ ಪ್ರಾರಂಭದಲ್ಲಿ ಬಂದಾಗ ಬೆಂಗಳೂರಿಗೆ ಒಂದು ದೊಡ್ಡ ಕನಸನ್ನ ಕೊಟ್ಟಿದ್ರು. ಬೆಂಗಳೂರನ್ನ ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನ ನಾವು ತೋರಿಸ್ತೀರಿ ಅಂಥೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. ಈಗ ಅದೇ ವ್ಯಕ್ತಿ, ಅದೇ ಮಂತ್ರಿ, ಅದೇ ಉಸ್ತುವಾರಿ ಮಂತ್ರಿ ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ತಗ ಅಂತ. ಯಾವ ದೇವ್ರು ಹೇಳಿದ್ದು? ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ? ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ.
ಉದ್ದೇಶವೇ ಕೆಟ್ಟದಿದ್ದರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ದರೆ ದೇವ್ರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತಿದ್ದರೆ ಖಂಡಿತವಾಗಿಯೂ ಸುಧಾರಿಸ್ಬೋದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ನಿನ್ನೆ ದಿನ DK ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೂ 2-3 ವರ್ಷಗಳು ಕಳೆದರೂ ಸಹ ಆ ಭಗವಂತನೇ ಭೂಮಿಗೆ ಅವತರಿಸಿ ಬಂದರೂ ಸಹ ಈ ಬೆಂಗಳೂರನ್ನು ಉದ್ಧಾರ ಮಾಡೋದಕ್ಕಾಗೋದಿಲ್ಲ. ಈ ಮಾತನ್ನು ಸ್ವತಃ DK ಶಿವಕುಮಾರ್ ಅವರು ನೆನ್ನೆ ಹೇಳಿರ್ತಕ್ಕಂಥದ್ದು. ಯಾವ DK ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅಂಥ ಸಚಿವರ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಭಾಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು, ಇವ್ರನ್ನ ತೆಗೆದಾಕಬೇಕು ಅನ್ನೋವಂಥದ್ದು ಎಲ್ಲ ಒಂದು ಕಡೆ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅದರ ಪ್ರತಿಫಲವಾಗಿ ಬೆಂಗಳೂರಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ. ಭಾಳತ್ತಿಗೆ ಈಗ ಬಿಜೆಪಿ ಕೆಂಡಾಮಂಡಲ ಆಗಿದೆ. ದೇವರು ಮಾಡೋದಾಗಿದ್ರೆ ನೀವೇನಕ್ಕೆ ಆಡಳಿತ ಪಕ್ಷದಲ್ಲಿ ಕೂತಿದ್ದೀರಿ ಅನ್ನುವಂತಹ ಮಾತಿನ ಮೂಲಕ ಚಾಟಿ ಬೀಸುವಂತ ಕೆಲಸ ಈಗ ವಿಪಕ್ಷದಿಂದ ಆಗ್ತಾ ಇದೆ. ದೇವರು ಬಂದರೂ ಕೂಡ ಬೆಂಗಳೂರನ್ನ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇದನ್ನ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಹೇಳಬೇಕಾಗಿತ್ತು. ದೇವ್ರು ಯಾರು, ಜನರು ಯಾರು ಅನ್ನೋದನ್ನ ತೋರಿಸ್ತಿದ್ವಿ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. DKಶಿ ಅವರ ಈ ಹೇಳಿಕೆಗೆ ಕೇಸರಿ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬ್ರ್ಯಾಂಡ್ ಬೆಂಗಳೂರು ಅಂದವ್ರು ಏನ್ ಮಾಡ್ತಿದ್ದಾರೆ, ದೇವರು ಮಾಡೋದಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಬೆಂಗಳೂರಿಗೆ 1 ಪೈಸೆನೂ ಸಿಗ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಗಿದ್ರೆ ಬಿಜೆಪಿಯ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ಬನ್ನಿ ಕೇಳೋಣ. ಒಂದ್ ಕಡೆ ಕಸದ ರಾಶಿ ಗೋಪುರದ ರೀತಿ ಸಿಟಿ ಮಾರ್ಕೆಟ್ ಇಂದ ಹಿಡಿದು ಎಲ್ಲ ಮಾರ್ಕೆಟ್ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿದೆ. ಅದರ ಜೊತೆಗೆ ಏನು ಈ ಸರ್ಕಾರ ಪ್ರಾರಂಭದಲ್ಲಿ ಬಂದಾಗ ಬೆಂಗಳೂರಿಗೆ ಒಂದು ದೊಡ್ಡ ಕನಸನ್ನ ಕೊಟ್ಟಿದ್ರು. ಬೆಂಗಳೂರನ್ನ ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನ ನಾವು ತೋರಿಸ್ತೀರಿ ಅಂಥೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. ಈಗ ಅದೇ ವ್ಯಕ್ತಿ, ಅದೇ ಮಂತ್ರಿ, ಅದೇ ಉಸ್ತುವಾರಿ ಮಂತ್ರಿ, ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ ₹100 ತಗ ಅಂತ. ಯಾವ ದೇವ್ರು ಹೇಳಿದ್ದು? ಅಡಿಗೆ ₹100 ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ? ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ದರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ದರೆ ದೇವ್ರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತಿದ್ದರೆ ಖಂಡಿತವಾಗಿಯೂ ಸುಧಾರಿಸ್ಬೋದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ನಿನ್ನೆ ದಿನ DK ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೂ 2-3 ವರ್ಷಗಳು ಕಳೆದರೂ ಸಹ ಆ ಭಗವಂತನೇ ಭೂಮಿಗೆ ಅವತರಿಸಿ ಬಂದರೂ ಸಹ ಈ ಬೆಂಗಳೂರನ್ನು ಉದ್ಧಾರ ಮಾಡೋದಕ್ಕಾಗೋದಿಲ್ಲ. ಈ ಮಾತನ್ನು ಸ್ವತಃ DK ಶಿವಕುಮಾರ್ ಅವರು ನೆನ್ನೆ ಹೇಳಿರ್ತಕ್ಕಂಥದ್ದು. ಯಾವ DK ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅಂಥ ಸಚಿವರ ಬಾಯಲ್ಲಿ ಬಂದಿರತಕ್ಕಂಥ ಮಾತು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಭಾಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು, ಇವ್ರನ್ನ ತೆಗೆದಾಕಬೇಕು ಅನ್ನೋವಂಥದ್ದು ಎಲ್ಲ ಒಂದು ಕಡೆ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ.